ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿರು ಬಿಸಿಲಿನ ಝಳಕ್ಕೆ ಬೀದರ್ನಲ್ಲಿ 20 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಆದರೆ ಯುವಕ ಮದ್ಯ ಸೇವಿಸಿ ಸಾವನ್ನಪ್ಪಿದ್ದಾನೆ ಅಂತ ಬೀದರ್ ಡಿಎಚ್ಒ ಜ್ಞಾನೇಶ್ವರ ನಿರಗುಡಿ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ತಂದೆ ಲಯೀಕ್ ಅಹಮದ್ ಕಮಲನಗರದ ಡಿಗ್ಗಿ ಗ್ರಾಮದ ಬಳಿ ಏಪ್ರಿಲ್ 14ನೇ ತಾರೀಕು ಮೃತಪಟ್ಟಿದ್ದ. ಆತ ಸನ್ ಸ್ಟ್ರೋಕ್ನಿಂದ ಸತ್ತಿದ್ದಾನೆ ಅನ್ನೋದು ಸುಳ್ಳು ಸುದ್ದಿ ಅಂತ ಡಿಎಚ್ಒ ಹೇಳಿದ್ದಾರೆ. ಆದರೆ ಖಂಡಿತ ಇದು ಜನ ಎಲ್ಲರೂ ಸೇರಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಈ ಸಲ ಹೆಚ್ಚು ಬೇಸಿಗೆ ಇದೆ, ತಾಪಮಾನ ಹೆಚ್ಚಿದೆ ಮತ್ತು ಬಿಸಿ ಗಾಳಿನೂ ಕೂಡ ಬೀಸ್ತಾ ಇದೆ ಸುಮಾರು ಕಡೆ. ಅದು ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್. ಅವನಿಗೆ ಮೊದಲಿಂದ ಮ್ಯಾನಸಿಕ್ ಕಾಯಿಲೆ ಇದೆ ಅಂತ ಎಲ್ಲ ವಿದ್ಯೆ ನಿಷ್ಠೆ ತಗೊಂಡಿದ್ದೀನಿ. ಇಲ್ಲ ಈ ಸ್ಟ್ರೋಕ್ಗೆ ಅದಕ್ಕೆ ಸಂಬಂಧಿಸಿದೆ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಅರಾಫತ್ಗೆ 6 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗಿದೆ. ಈಗಾಗಲೇ ಇಬ್ಬರು ಆರೋಪಿಗಳಿಗೆ ತಲಾ 6 ವರ್ಷ ಶಿಕ್ಷೆಯಾಗಿದೆ. ಈಗ ಟ್ರಯಲ್ ಬ್ಲಾಸ್ಟ್ ಕೇಸಲ್ಲಿ 3ನೇ ಆರೋಪಿಯಾಗಿರುವ ಅರಾಫತ್ಗೂ ಜೈಲು ಶಿಕ್ಷೆಯಾಗಿದೆ. ಎನ್ಐಎ ಬಂಧಿಸಿದ್ದ 12 ಜನ ಆರೋಪಿಗಳ ಪೈಕಿ 3 ಶಿಕ್ಷೆಯಾಗಿದೆ. 9 ಜನ ಆರೋಪಿಗಳ ವಿಚಾರಣೆ ಮುಂದುವರೆದಿದೆ. ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚಿಸಿದೆ. ಕಾರಿಗೆ ನೋಂದಾಯಿಸದ ಫ್ಯಾನ್ಸಿ ನಂಬರ್ ಪ್ಲೇಟ್ ಹಾಕಿದ ಕೇಸ್ ರದ್ದು ಕೋರಿ ರಿಕ್ಕಿ ರೈ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಲಾಯಿತು. ಇದೇ ವೇಳೆ ತನಿಖೆಗೆ ಸಹಕರಿಸಲು ರಿಕ್ಕಿ ರೈಗೂ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಜೀತಕ್ಕಿದ್ದ 10 ಜನರನ್ನ ರಕ್ಷಿಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಶಿವಾರಪಟ್ಟಣದ ಬಳಿ ಇರುವ ಎನ್ಕೆಎನ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಒಡಿಶಾ ಮೂಲದ 8 ಜನ, 2 ಬಾಲಕರ ರಕ್ಷಣೆ ಮಾಡಲಾಗಿದೆ. ಕೋಲಾರ ಎಸಿ ಜಂಬಗಿ ರೇಣುಕಾ ಪ್ರಸಾದ್ ದಿಲೀಪ್ ನೇತೃತ್ವದಲ್ಲಿ ದಾಳಿ ಮಾಡಿ ಫ್ಯಾಕ್ಟರಿಯಲ್ಲಿ 10 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕ ಇಬ್ರಾಹಿಂ ಖಾನ್ ವಿರುದ್ಧ ಮಾಲೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಾಳೆ ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಮತದಾನ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಬೈಕ್ ರ್ಯಾಲಿಗೆ ನಿಷೇಧವನ್ನು ಹೇರಲಾಗಿದೆ. ರಾತ್ರಿ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಇತ್ತ ಪಹಲ್ಗಾಮ್ ದಾಳಿಯಾಗಿ ಇಂದಿಗೆ 1 ವರ್ಷ, ಇನ್ನೂ ಓಪನ್ ಆಗಿಲ್ಲ ಬೈಸರನ್ ವ್ಯಾಲಿ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣಾ ರಣಕಣದಲ್ಲೀಗ ಕೇಳಿ ಬರ್ತಾ ಇದ್ದ ಅಬ್ಬರದ ಭಾಷಣಗಳು, ಜಯಘೋಷಗಳು ಸ್ತಬ್ಧವಾಗಿವೆ. ಬಂಗಾಳದಲ್ಲಿ ಮೊದಲ ಹಂತದ 152 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಅಧಿಕೃತ ತೆರೆ ಬಿದ್ದಿದ್ದು, ನಾಳೆ ಮತದಾನ ನಡೆಯಲಿದೆ. ಇದೇ ವೇಳೆ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಚುನಾವಣಾ ಆಯೋಗ ಆಪರೇಷನ್ ಬೈಕ್ ಎಂಬ ಅಸ್ತ್ರ ಪ್ರಯೋಗಿಸಿದೆ. ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳಿಗೆ ನಾಳೆ ಮೊದಲ ಹಂತದ ಮತದಾನ ನಡೆಯಲಿದೆ. ಚುನಾವಣಾ ಅಕ್ರಮ ತಡೆಯಲು ಮತ್ತು ಮತದಾರರಿಗೆ ಭಯಮುಕ್ತ ವಾತಾವರಣ ನಿರ್ಮಿಸಲು ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ರ್ಯಾಲಿಗಳಿಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಬೈಕ್ ರ್ಯಾಲಿಗಳನ್ನು ನಡೆಸುವಂತಿಲ್ಲ. ಮತದಾರರನ್ನ ಬೆದರಿಸಲು ಅಥವಾ ಗುಂಪು ಸೇರಲು ದ್ವಿಚಕ್ರ ವಾಹನಗಳನ್ನು ಬಳಸೋದನ್ನ ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಬೈಕ್ ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಜೊತೆಗೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಒಬ್ಬರಿಗಿಂತ ಹೆಚ್ಚು ಜನ ಅಂದ್ರೆ ಹಿಂಬದಿ ಸವಾರರು ಬೈಕ್ನಲ್ಲಿ ಪ್ರಯಾಣಿಸುವಂತಿಲ್ಲ. ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಬ್ಬರದ ಭಾಷಣ, ರೋಡ್ ಶೋ ಮತ್ತು ತಾರಾ ಪ್ರಚಾರಕರ ಮೆರವಣಿಗೆಗಳು ನಿನ್ನೆ ಸಂಜೆ ಅಂತ್ಯಗೊಂಡಿವೆ. ಕೊನೆ ದಿನ ಎಲ್ಲಾ ಪಕ್ಷಗಳು ಮತದಾರರ ಮನಗೆಲ್ಲುವ ಕೊನೆಯ ಕಸರತ್ತು ನಡೆಸಿದ್ವು. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ತಮ್ಮ ಕೊನೆಯ ಹಂತದ ಪ್ರಚಾರವನ್ನ ತಮ್ಮದೇ ಕ್ಷೇತ್ರವಾದ ಕೊಲತ್ತೂರ್ನಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮುಕ್ತಾಯಗೊಳಿಸಿದ್ರು. ನಟ ವಿಜಯ್ ತಮ್ಮ ಕೊನೆಯ ರ್ಯಾಲಿಯನ್ನ ಚೆನ್ನೈನ ನಂದನಂನಲ್ಲಿ ನಡೆಸಿದ್ರು. ಶರ್ಮಾ ಶತಕ, ವಿರಾಟ್ಗಾಗಿ ಕ್ರಿಕೆಟ್ ನೋಡಲು ಶುರು ಮಾಡಿದೆಯಿಂದ ನೋವಾಕ್ ಜೋಕೋವಿಕ್. ಇನ್ನು ಆರ್ಸಿಬಿ ಕಪ್ ಗೆಲುವಿನ ಬಗ್ಗೆ ರಜತ್ ಹೇಳಿದ್ದೇನು? ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಅಭಿಷೇಕ್ ಶರ್ಮಾ ಶತಕ ಸಿಡಿಸಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 48 ಎಸೆತಗಳಲ್ಲಿ 100 ರನ್ ಬಾರಿಸಿದ್ದಾರೆ. ಇದು ಅಭಿಷೇಕ್ ಶರ್ಮಾರ 2ನೇ IPL ಶತಕ ಆಗಿದೆ. ವಿರಾಟ್ ಕೊಹ್ಲಿಗಾಗಿಯೇ ಕ್ರಿಕೆಟ್ ನೋಡಲು ಆರಂಭಿಸಿದ್ದು ಅಂತ ಟೆನ್ನಿಸ್ ದಿಗ್ಗಜ ನೋವಾಕ್ ಜೋಕೋವಿಕ್ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ನನ್ನ ಉತ್ತಮ ಸ್ನೇಹಿತ, ವಿರಾಟ್ಗಾಗಿಯೇ ನಾನು ಕ್ರಿಕೆಟ್ ಫಾಲೋ ಮಾಡ್ತಿದ್ದೆ ಅಂದಿದ್ದಾರೆ. ಈ ಮೂಲಕ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ.